ಹಣ, ಅಧಿಕಾರ ಮತ್ತು ಸಂಬಂಧಗಳನ್ನು ನೀವು ಸುಳ್ಳು ಮತ್ತು ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀನು ಕಳೆದುಕೊಳ್ಳುವೆ. ಸತ್ಯದಿಂದ ಮತ್ತು ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿ ಉಳಿಯುತ್ತದೆ. ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ, ಗೌರವ, ಸಂಬಂಧ, ಗೌರವ, ಪ್ರೀತಿ ಇದು ಕೂಡ ಸಂಪಾದನೆಯೇ ಆಗಿದೆ. ಯಾರಾದರೂ ಹೊಡೆದರೆ ಹೊಡೆತವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. ನಮ್ಮನ್ನು ಪ್ರೀತಿಸುವವರನ್ನು ನಾವು ನಿರ್ಲಕ್ಷಿಸುತ್ತೇವೆ, ಆದರೆ ನಮ್ಮನ್ನು ನಿರ್ಲಕ್ಷಿಸುವವರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುತ್ತೇವೆ. ಸ್ಥಾನಮಾನ ಎನ್ನುವುದು ಯಾರಿಗೂ ಕೂಡ ಶಾಶ್ವತವಲ್ಲ. ಗುಣವನ್ನು ಮೀರಿದ ಆಸ್ತಿ ಇಲ್ಲವೆಂದು ತಿಳಿಯಿರಿ. ನಿಮ್ಮ ವ್ಯಕ್ತಿತ್ವ ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ತಂದುಕೊಡುತ್ತದೆ. ಒಂದು ಕನಸು ಮುರಿದು ಚೂರಾದ ಮೇಲೆ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂಬ ಹೆಸರು. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಪಡಬೇಡ, ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆಗಿರುವಂತಹ ಮಹತ್ವವಿದೆ. ಸಂದರ್ಭ ಬಂದಾಗ ಅದರ ಬೆಲೆ ನಿನಗೆ ತಿಳಿಯುತ್ತದೆ. ಕೆಲಸ ಮಾಡುತ್ತಿದ್ದರೆ ಬಡತನ ಎನ್ನುವುದು ಇರುವುದಿಲ್ಲ. ಮೌನವಾಗಿದ್ದರೆ ಜಗಳ ಎನ್ನುವುದೇ ಉಂಟಾಗುವುದಿಲ್ಲ. ನಂಬಿಕೆ ಅನ್ನುವ ಪದ ತುಂಬಾ ಪವಿತ್ರವಾದದ್ದು. ಅದನ್ನು ಗೌರವದಿಂದ ಉಳಿಸಿಕೊಳ್ಳಿ. ನಿಮ್ಮ ಅವಶ್ಯಕತೆ ತಕ್ಕಂತೆ ಬಳಸಿಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎಂದು ಗೊತ್ತಾಗುವುದಿಲ್ಲ. ಎಲ್ಲವನ್ನ ಕಳೆದುಕೊಂಡಾಗ ನಿನ್ನವರು ಯಾರು ಎಂದು ನಿನಗೆ ಗೊತ್ತಾಗುತ್ತದೆ. ಆರ್ಥಿಕ ಸ್ಥಿತಿ ಎಷ್ಟು ಚೆನ್ನಾಗಿದ್ದರೂ ಕೂಡ ಜೀವನದಲ್ಲಿ ನಿಜವಾಗಿರುವಂತಹ ಸಂತೋಷವನ್ನು ಅನುಭವಿಸಲು ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ಅಷ್ಟೇ ಸಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಾಯಿಸಲು ಆಗದೇ ಇರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ನೀಡಬಹುದು. ಭಗವಂತ ಹೇಳುವುದು ಅದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ಎಲ್ಲರಿಗೂ ನಾವು ಅರ್ಥವಾಗಬೇಕು ಎಂದೇನೂ ಇಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತದೆ ಹೊರತು ಗುಣಮಟ್ಟವನ್ನು ಅಲ್ಲ. ಆಸೆಯನ್ನು ಕೊಟ್ಟ ದೇವರು ಅದೃಷ್ಟವನ್ನು ಕೂಡ ಕೊಡುತ್ತಾನೆ. ಪ್ರಯತ್ನ, ತಾಳ್ಮೆ ಎನ್ನುವುದು ಇರಬೇಕು. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ, ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಮತ್ತು ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ಸಮಾಜಕ್ಕೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಕೂಡ ಬದಲಾಯಿಸಬೇಡಿ. ಸಮಾಜವು ನಿಮಗೆ ಸಲಹೆ ನೀಡುತ್ತದೆ, ಆಹಾರವನ್ನಲ್ಲ. ಸಮಯವನ್ನು ಎಂದಿಗೂ ಕೂಡ ದ್ವೇಷಿಸಬೇಡಿ, ಏಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜರೂಪವನ್ನು ತೋರಿಸುತ್ತದೆ. ದೇಹಕ್ಕೆ ಬಾಲ್ಯ, ಯೌವನದ ಮುಪ್ಪುಗಳೆಂಬ ಬದಲಾವಣೆಗಳಿವೆ, ಆದರೆ ಆತ್ಮಕ್ಕೆ ಬಾಲ್ಯವಾಗಲಿ ಯೌವನಗಳಾಗಲಿ ಮುಪ್ಪುಗಳಾಗಲಿ ಇಲ್ಲ. ಹಾಗೂ ಆತ್ಮಕ್ಕೆ ಯಾವ ಮರಣವೂ ಕೂಡ ಇಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ರೀತಿಯ ಸಂತೋಷ ಸಿಗದೇ ಇರಬಹುದು, ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯಗಳನ್ನು, ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವಂತಹ ಶಕ್ತಿ ಇರುತ್ತದೆ. ಮನುಷ್ಯನಿಗೆ ಕೆಟ್ಟ ಮತ್ತು ಕೊಳಕಾದ ಬಟ್ಟೆಗಳಿಂದ ನಾಚಿಕೆಯಾಗುತ್ತದೆ, ಅಂದರೆ ಕೆಟ್ಟ ಮತ್ತು ಕೊಳಕ ವಿಚಾರಗಳಿಂದ ನಾಚಿಕೆ ಎನ್ನುವುದು ಆಗುವುದಿಲ್ಲ. ಬೇವು ಬಿತ್ತಿ ಮಾವು ಬೆಳೆಯಲಾರದು ಎಂದಾಗ ಕೆಡುಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದೀತೆ. ಬಡತನ ಎನ್ನುವುದು ಕಣ್ಣೀರಿನಿಂದ ಅಲ್ಲ, ಬೆವರ ಹನಿಗಳಿಂದ ಅದು ಕರಗುತ್ತದೆ. ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು
ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನು ಉಳಿಸಿ ಹೋಗುವುದು ನಡಿಗೆಯಿಂದಲ್ಲ, ನಡತೆಯಿಂದ. ಮನುಷ್ಯ ಭೇದ ಭಾವ ಮಾಡಬಹುದು, ಆದರೆ ಸಮಯ ಯಾರಿಗೂ ಕೂಡ ಭೇದ ಭಾವವನ್ನು ಮಾಡುವುದಿಲ್ಲ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ. ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಪರಮಾತ್ಮ ನಿನ್ನ ಪರಮ ಮಿತ್ರನಾಗುತ್ತಾನೆ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಪಡೆದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತಿರುಗಿಸಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯದ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತದೆ. ಬೇರೊಬ್ಬರ ಚಿಂತೆ ಬೇಡವೇ ಬೇಡ, ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಮಾನವೀಯತೆ ತುಂಬಿರುವ ಮನುಷ್ಯನಿಗೆ ಯೋಚನೆ ಹೇಗಿರುತ್ತೆ? ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಕೂಡ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸಾಧ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ಕೂಡ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ಹಾವಿನ ಹಲ್ಲಿನಲ್ಲಿ ಇರುವ ವಿಷಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಇರುವಂತಹ ಅಸೂಯೆ ಅತ್ಯಂತ ಅಪಾಯಕಾರಿ. ಮನುಷ್ಯನ ಸಂತೃಪ್ತಿಗೋಸ್ಕರ ಆದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು. ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನವನ್ನು ಕೊಡಬಾರದು. ಏಕೆಂದರೆ ಜನರು ದೇವರನ್ನು ದೂಷಿಸುವುದನ್ನು ಹುಡುಕುತ್ತಾರೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಜ್ಞಾನದಿಂದ ಮತ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ಮಮಕಾರ ಬಂದರೆ ಅದು ಅಮೃತಕ್ಕೆ ಸಮಾನ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆಗೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟಿಸುತ್ತಿದ್ದಾರೆ ಎನ್ನುವಂತಹ ಸತ್ಯ ನಿನಗೆ ತಿಳಿಯಲಿ ಎನ್ನುವ ಸಲುವಾಗಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.